ನಿಮ್ಗೇನಾದ್ರೂ ಗೊತ್ತಾ, ಯಾವಾಗ ನೀವು ನಿಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಇಡ್ತೀರಾ ಆ ಹಣವನ್ನು ಬ್ಯಾಂಕ್ ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನಾ ಹೇಳ್ತೀನಿ ಕೇಳಿ. ಬ್ಯಾಂಕ್ ನಿಮ್ಮ ಹಣವನ್ನು ಬಿಲ್ಡರ್ಸ್, ಬಿಸಿನೆಸ್ ಓನರ್ಸ್ ಮತ್ತೆ ಶ್ರೀಮಂತರಿಗೆ ಸಾಲದ ರೂಪದಲ್ಲಿ ನೀಡುತ್ತೆ ಮತ್ತೆ 12 to 14% ಇಂಟ್ರೆಸ್ಟ್ ಅವರಿಂದ ಚಾರ್ಜ್ ಮಾಡುತ್ತೆ. ಆದ್ರೆ ನಿಮ್ಗೆಷ್ಟು ಸಿಗುತ್ತೆ? ಕೇವಲ 2 to 3% ಅಷ್ಟೇ. ತನ್ನ ₹1 ರಿಸ್ಕ್ ನಲ್ಲಿ ಹಾಕೋದಿಲ್ಲ, ನಿಮ್ಮಿಂದ ಹಣ ತಗೊಳುತ್ತೆ ಲೋ ಇಂಟ್ರೆಸ್ಟ್ ಮೇಲೆ, ಬೇರೆಯವರಿಗೆ ಹೈ ಇಂಟ್ರೆಸ್ಟ್ ಮೇಲೆ ನೀಡುತ್ತೆ ಮತ್ತೆ ಒಳ್ಳೆಯ ಲಾಭ ಪಡ್ಕೊಳ್ಳುತ್ತೆ. ಆದ್ರೆ ಬ್ಯಾಂಕ್ಗಳ ಒಂದು ಕರಾಳ ಸತ್ಯ ಹೇಳ್ತೀನಿ ಕೇಳಿ. ಒಂದ್ ವೇಳೆ ನಿಮ್ಮ ಖಾತೆಯಲ್ಲಿ ಕೋಟಿ ರೂಪಾಯಿಯೇ ಇರ್ಲಿ, ಯಾವುದಾದ್ರೂ ಸಮಸ್ಯೆಯಿಂದ ಬ್ಯಾಂಕ್ ಮುಳುಗಿ ಹೋದ್ರೆ ಅದು ನಿಮ್ಮನ್ನ ಕೇವಲ 5 ಲಕ್ಷ ರೂಪಾಯಿ ಅಷ್ಟೇ ವಾಪಸ್ ನೀಡುತ್ತೆ. ಅದೇ ನೀವು ಬ್ಯಾಂಕಿನಿಂದ ಸಾಲ ಪಡೆದಾಗ ಮತ್ತೆ ಒಂದು EMI ಡಿಫಾಲ್ಟ್ ಆದ್ರೂ 100 ಬಾರಿ ಕಾಲ್ ಮಾಡಿ ನಿಮ್ಮ ಜೀವ ತೆಗಿತಾರೆ. ನೋಡಿ, ಬ್ಯಾಂಕ್ ಆಗಿರ್ಲಿ ಅಥವಾ ಬೇರೆ ಕೆಲಸ, ಸಾಮಾನ್ಯ ಮನುಷ್ಯನೇ ಸಿಕ್ಕಿ ಬೀಳೋದು. ಅದೇ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಜನಸಾಮಾನ್ಯರ ಹಣ ಲೂಟಿ ಮಾಡಿ ವಿದೇಶಗಳಲ್ಲಿ ಅಡಗಿ ಕೂತಿದ್ದಾರೆ. ಈ ಹಣ ಜನಸಾಮಾನ್ಯ ವ್ಯಕ್ತಿದ್ದೇ ಆಗಿರುತ್ತೆ. ಆದ್ರೆ ಬ್ಯಾಂಕ್ನ ಹಣ ಲೂಟಿ ಮಾಡಲಾಗಿದೆ ಅನ್ನೋ ಸುದ್ದಿ ಓಡಾಡುತ್ತೆ. ಯಾವ ಬ್ಯಾಂಕನ್ನ ನೀವು ಸೇಫು ಅನ್ಕೊಂಡು ಇರ್ತೀರಾ ಅದರ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ನಿಮ್ಮ ಹಣ ಎಲ್ಲಿ ಉಪಯೋಗ ಆಗ್ತಾ ಇದೆ ಅಂತ ನಿಮ್ಗೂ ಕೂಡ ಗೊತ್ತಿರೋದಿಲ್ಲ. ಏಕೆಂದ್ರೆ ಬ್ಯಾಂಕ್ಗಳು ಶ್ರೀಮಂತರಿಗೆ ಆರಾಮಾಗಿ ಲೋನ್ ನೀಡುತ್ತೆ. ನಂತರ ಇಂತಹ ಅನೇಕ ಕೇಸ್ಗಳು ಬೆಳಕಿಗೆ ಬರುತ್ತೆ. ನೋಡಿ, ಬ್ಯಾಂಕ್ಗಳು ಅಷ್ಟು ಸೇಫ್ ಇಲ್ವೇ ಇಲ್ಲ ನೀವು ಅಂದುಕೊಂಡಷ್ಟು. ಮತ್ತೆ ಇಂಟ್ರೆಸ್ಟ್ ನ ಹೆಸರಲ್ಲಿ ಕೇವಲ 2 to 3% ಅಷ್ಟೇ ಇಂಟ್ರೆಸ್ಟ್ ನೀಡುತ್ತೆ. ಆದ್ರೆ ಇನ್ಫ್ಲೇಷನ್ ರೇಟ್ ಇದೆ 7%. ಅದಕ್ಕೆ ಬ್ಯಾಂಕಿನಲ್ಲಿ ಹಣ ಇಡೋದಕ್ಕಿಂತ ಈ 4 ಅಸೆಟ್ಸ್ ನಲ್ಲಿ ನಿಮ್ಮ ಹಣ ಹಾಕಿ. ಇದು ಬ್ಯಾಂಕಿನಕ್ಕಿಂತ ಜಾಸ್ತಿ ರಿಟರ್ನ್ ತಂದು ಕೊಡುವುದರ ಜೊತೆಗೆ ಸೇಫ್ ಕೂಡ ಆಗಿವೆ. ಹಾಗಿದ್ರೆ ಬನ್ನಿ ತಿಳಿಯೋಣ ಆ ಇಂಪಾರ್ಟೆಂಟ್ ಅಸೆಟ್ಸ್ ಗಳ ಬಗ್ಗೆ. ಪಾಯಿಂಟ್ ನಂಬರ್ 1, ಪ್ರೀಶಿಯಸ್ ಮೆಟಲ್. ನೋಡಿ, ಪ್ರೀಶಿಯಸ್ ಮೆಟಲ್ ಅಂದ್ರೆ ಗೋಲ್ಡ್, ಸಿಲ್ವರ್, ಪ್ಲಾಟಿನಂ. ಇವುಗಳಲ್ಲಿ ಹೂಡಿಕೆ ಮಾಡುವುದು ಬ್ಯಾಂಕಿನಲ್ಲಿ ಹಣ ಹಾಕೋದಕ್ಕಿಂತ ಎಷ್ಟೋ ಬೆಟರ್ ಆಪ್ಷನ್ ಆಗಿದೆ. ಏಕೆಂದ್ರೆ ಜನ ಇವತ್ತಿನಿಂದ 100 ವರ್ಷ ಮುಂಚೆಯೂ ಇದರಲ್ಲಿ ಹಣ ಹೂಡಿಕೆ ಮಾಡ್ತಾ ಇದ್ರು ಮತ್ತೆ ಮುಂದೆ ಕೂಡ ಮಾಡ್ತಾರೆ. ಮತ್ತೆ ಇದರ ಮೇಲೆ ಸರ್ಕಾರದ ಕಂಟ್ರೋಲ್ ಸಹ ಇಲ್ಲ, ಜೊತೆಗೆ ಪ್ರೈವೇಟ್ ಎಂಟಿಟಿ ಕಂಟ್ರೋಲ್ ಕೂಡ ಇಲ್ಲ. ಒಂದ್ಸಲ ನೀವು ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವು ಕಂಪ್ಲೀಟ್ಲಿ ನಿಮ್ಮದೇ ಆಗಿರುತ್ತೆ. ಅನೇಕ ಜನ ಇದನ್ನ ಗಾಡ್ಸ್ ಮನಿ ಕೂಡ ಅಂತಾರೆ. ಏಕೆಂದ್ರೆ ಇವು ನ್ಯಾಚುರಲಿ ರೆಡಿ ಆಗುತ್ತೆ. ಇವುಗಳನ್ನ ಆರ್ಟಿಫಿಷಿಯಲಿ ನಿರ್ಮಾಣ ಮಾಡಲು ಆಗೋದಿಲ್ಲ. ಅದಕ್ಕೆ ಇವುಗಳ ಸಪ್ಲೈ ಲಿಮಿಟೆಡ್ ಆಗಿರುತ್ತೆ ಮತ್ತೆ ಇವುಗಳ ಬೆಲೆ ಕೆಳಗೆ ಹೋಗೋದು ತುಂಬಾ ಕಡಿಮೆ. ಬಂಗಾರ ಅಂದ್ರೆ ಭಾರತೀಯರ ಎಲ್ಲಕ್ಕಿಂತ ಫೇವರೇಟ್ ಇನ್ವೆಸ್ಟ್ಮೆಂಟ್ ಗಳಲ್ಲಿ ಒಂದಾಗಿದೆ. ಏಕೆಂದ್ರೆ ಅನೇಕ ವರ್ಷಗಳಿಂದ ಭಾರತದಲ್ಲಿ ಬಂಗಾರವನ್ನು ಕೇವಲ ಇನ್ವೆಸ್ಟ್ಮೆಂಟ್ ನ ದೃಷ್ಟಿಯಿಂದ ಖರೀದಿ ಮಾಡೋದಿಲ್ಲ, ಬದಲಾಗಿ ಬಂಗಾರ ಮನೆಯಲ್ಲಿ ಇಡೋದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಆಗಿದೆ. ಭಾರತ ಕೆಲವು ದಿನಗಳ ಮುಂಚೆ 102 ಟನ್ ಬಂಗಾರ ಖರೀದಿ ಮಾಡಿದೆ. ಇದರ ಬೆಲೆ ಸುಮಾರು 40 ಲಕ್ಷ ಕೋಟಿ ಆಗಿದೆ. ಇದೇ ಕಾರಣದಿಂದ ಬಂಗಾರದ 5 ವರ್ಷಗಳ ಆನ್ಯುವಲ್ ರಿಟರ್ನ್ 13.6% ಆಗಿದೆ. ಇದು ಒಳ್ಳೆಯ ರಿಟರ್ನ್ ಅಂತ ಹೇಳ್ಬಹುದು. ಸೇವಿಂಗ್ಸ್ ಅಕೌಂಟ್ ಗಿಂತ ಜಾಸ್ತಿ ಮತ್ತೆ ಇನ್ಫ್ಲೇಷನ್ ಅನ್ನ ಈಸಿಲಿ ಬೀಟ್ ಮಾಡಿದೆ. ಅಷ್ಟೇ ಅಲ್ಲ, ಬಂಗಾರವನ್ನು ಬೆಲೆ ಏರಿಕೆಯ ಹೆಚ್ಚೆಂದು ಕರೆಯಲಾಗುತ್ತೆ. ಏಕೆಂದ್ರೆ ಬೆಲೆ ಏರಿಕೆ ಆದಾಗ ಬಂಗಾರದ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ದುಡ್ಡು ಇನ್ಫ್ಲೇಷನ್ ಅಲ್ಲೂ ಸುರಕ್ಷಿತವಾಗಿರುತ್ತೆ. ಕೊರೋನಾ ಕಾಲದಲ್ಲಿ ಪೂರ್ತಿ ಮಾರ್ಕೆಟ್ ವೇಗವಾಗಿ ಬೀಳ್ತಾ ಇದ್ದಾಗ ಬಂಗಾರ ಒಂದೇ ಇಂತಹ ಅಸೆಟ್ ಆಗಿತ್ತು. ಇದು ತನ್ನ ಆಲ್ ಟೈಮ್ ಹೈ ಅನ್ನ ರೀಚ್ ಮಾಡ್ತಾ ಇತ್ತು. ಅದಕ್ಕೆ ಗೋಲ್ಡ್ ಮತ್ತೆ ಪ್ರೀಶಿಯಸ್ ಮೆಟಲ್ ಅನ್ನ ಸೇಫ್ ಹೆವನ್ ಅಸೆಟ್ಸ್ ಅಂತಾರೆ. ಏಕೆಂದ್ರೆ ಇದು ನಾರ್ಮಲ್ ಸಮಯದಲ್ಲಿ ಕನ್ಸಿಸ್ಟೆಂಟ್ ರಿಟರ್ನ್ ನೀಡುತ್ತೆ ಮತ್ತೆ ಕಷ್ಟ ಕಾಲದಲ್ಲಿ ಬೆಲೆ ಕಡಿಮೆ ಆಗುವ ಬದಲು ಇವುಗಳ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಇವುಗಳಲ್ಲಿ ಹೂಡಿಕೆ ಮಾಡುವುದು ಒಂದು ಉತ್ತಮ ಮಾರ್ಗ ಅಂತಾನೆ ಹೇಳ್ಬಹುದು. ನೋಡಿ, ಇತಿಹಾಸದಲ್ಲಿ ಈ ತರ ಯಾವತ್ತೂ ಆಗಿಲ್ಲ. ಈ ಪ್ರೀಶಿಯಸ್ ಮೆಟಲ್ ನ ಬೆಲೆಯಲ್ಲಿ ದೊಡ್ಡ ಶಾರ್ಟ್ ಡೌನ್ ಬಂದಿರುವುದು. ಇವು ಸದಾಕಾಲ ತಮ್ಮ ಬೆಲೆಯನ್ನ ಅಪ್ರಿಶಿಯೇಟ್ ಮಾಡ್ತಾ ಬಂದಿವೆ. ಉದಾಹರಣೆಗೆ 1964ರಲ್ಲಿ 10 ಗ್ರಾಂ ಚಿನ್ನದ ಬೆಲೆ 63 ರೂಪಾಯಿಯಿಂದ ಜಾಸ್ತಿ ಆಗಿ 2025ರಲ್ಲಿ 79,200 ರೂಪಾಯಿ ಆಗಿತ್ತು. ಬಂಗಾರದಲ್ಲಿ ಹೂಡಿಕೆ ಮಾಡಲು 3 ದಾರಿಗಳಿವೆ. 1, ನೀವು ಫಿಸಿಕಲಿ ಗೋಲ್ಡ್ ಖರೀದಿ ಮಾಡಬಹುದು. 2, ನೀವು ಗೋಲ್ಡ್ ETF ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಥವಾ 3, ನೀವು ಇಂತಹ ಕಂಪನಿ ಅಥವಾ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅವು ಗೋಲ್ಡ್ ಮ್ಯಾನೇಜ್ ಮಾಡುತ್ತೆ ಅಥವಾ ಗೋಲ್ಡ್ ಬಿಸ್ನೆಸ್ ಮಾಡುತ್ತೆ. ಉದಾಹರಣೆಗೆ ಟೈಟನ್. ಆದ್ರೆ ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ಸಂಪೂರ್ಣ ಮಾಹಿತಿ ಪಡ್ಕೊಳ್ಳಿ, ನಂತರ ಹೂಡಿಕೆ ಮಾಡಿ. ಪಾಯಿಂಟ್ ನಂಬರ್ 2, ಸ್ಮಾಲ್ ವೆಂಚರ್ಸ್. ನೋಡಿ, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ನ ಅಕಾರ್ಡಿಂಗ್ ಭಾರತದಲ್ಲಿ ಸಣ್ಣ ವ್ಯಾಪಾರಗಳು ಸುಮಾರು 12 ಕೋಟಿ ಜನರಿಗೆ ಕೆಲಸ ನೀಡುತ್ತೆ. ಇದು ಪೂರ್ತಿ ದೇಶದ ವರ್ಕ್ ಫ್ಲೋ ನ 40% ಆಗಿದೆ. ಸ್ಮಾಲ್ ಬಿಸ್ನೆಸ್ ಗಳು ಅಥವಾ ಸ್ಮಾಲ್ ವೆಂಚರ್ಸ್ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಗಳನ್ನ ಫುಲ್ಫಿಲ್ ಮಾಡುವುದರ ಜೊತೆಗೆ ಸಣ್ಣ ಗೋಲ್ಸ್ ಗಳನ್ನ ಫುಲ್ಫಿಲ್ ಮಾಡುತ್ತೆ. ಮತ್ತೆ ಇದೇ ಸಣ್ಣ ಪುಟ್ಟ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ ಒಂದೊಂದು ರೂಪಾಯಿ ಕೂಡ ನಿಮಗೆ ತುಂಬಾ ದೊಡ್ಡ ರಿಟರ್ನ್ ತಂದು ಕೊಡುತ್ತೆ. ಮತ್ತೆ ಇದನ್ನ ಮಾಡಲು ನೀವು 2 ಕೆಲಸ ಮಾಡಬೇಕು. ಒಂದು, ಒಳ್ಳೆಯ ಪ್ಲಾನ್
ಪ್ಲಾನ್, 2 ಜನ ಏನ್ ಅನ್ಕೊಳ್ತಾರೆ ಅನ್ನೋ ಭಯ ತ್ಯಾಗ ಮಾಡಬೇಕು. ನಿಮ್ಮ ಹತ್ತಿರ ಒಂದು ಕ್ಲಿಯರ್ ಪ್ಲಾನ್ ಇರಬೇಕು. ಯಾವ ಸ್ಮಾಲ್ ಬಿಸ್ನೆಸ್ ಮಾಡ್ತೀರಾ ಮತ್ತೆ ಯಾಕೆ ಮಾಡ್ತೀರಾ ಅನ್ನೋದು, ಮತ್ತೆ ಅದರಿಂದ ಸಂಪಾದನೆ ಮಾಡಿರುವ ಹಣದಿಂದ ನೀವು ಏನ್ ಮಾಡ್ತೀರಾ ಅನ್ನೋದು ಗೊತ್ತಿರಬೇಕು. ಅದಕ್ಕಾಗಿ ಜನ ಏನ್ ಅಂತಾರೆ ಅನ್ನೋ ಭಯವನ್ನು ತ್ಯಾಗ ಮಾಡಬೇಕಾಗುತ್ತೆ. ಏಕೆಂದ್ರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ ಜನ ಅಷ್ಟೊಂದು ಗೌರವ ಕೊಡೋದಿಲ್ಲ. ಒಂದ್ ವೇಳೆ ನೀವು ವಾರೆನ್ ಬಫೆಟ್ ತರ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅವರು ಮಾಡಿದ್ದ ಹಾಗೆ ನೀವು ಕೂಡ ಮಾಡ್ಬೇಕಾಗುತ್ತೆ. ಏಕೆಂದ್ರೆ ಆಗ ಯಂಗ್ ವಾರೆನ್ ಬಫೆಟ್ ಜನ ಏನ್ ಅನ್ಕೊಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಿದ್ರೆ ಇವತ್ತು ಓಲ್ಡ್ ವಾರೆನ್ ಬಫೆಟ್ ಅವರಿಗೆ ಯಾರು ಗುರುತಿಸ್ತಾ ಇರಲಿಲ್ಲ. ನೋಡಿ, 6 ರಿಂದ 7 ವರ್ಷದಲ್ಲಿಯೇ ವಾರೆನ್ ಬಫೆಟ್ ಕೋಕೋ ಕೋಲಾ ಮತ್ತೆ ಚ್ವಿಂಗಮ್ ಮಾರಾಟ ಮಾಡ್ತಾ ಇದ್ರು. ಮತ್ತೆ 9ನೇ ವರ್ಷಕ್ಕೆ ಮನೆ ಹೋಗಿ ಮ್ಯಾಗಝಿನ್ ಮಾರಾಟ ಮಾಡ್ತಾ ಇದ್ರು. 11ನೇ ವರ್ಷಕ್ಕೆ ಅವರು ಪಿನ್ ಬಾಲ್ ಮಷಿನ್ ನ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು. ಮತ್ತೆ 13ನೇ ವಯಸ್ಸಿಗೆ ಮನೆ ಪೇಪರ್ ಹಾಕ್ತಾ ಇದ್ರು. ಇದನ್ನೆಲ್ಲ ಅವರು ಯಾಕೆ ಮಾಡ್ತಾ ಇದ್ರು ಅಂದ್ರೆ ಅವರ ಗೋಲ್ ಕ್ಲಿಯರ್ ಆಗಿತ್ತು. ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡಲು ಹಣದ ಅವಶ್ಯಕತೆ ಇತ್ತು. ಅದನ್ನ ಅರೇಂಜ್ ಮಾಡಲು ಅವರು ಈ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿದರು. ಮತ್ತೆ 11ನೇ ವರ್ಷಕ್ಕೆ ಅವರು ತಮ್ಮ ಮೊದಲ ಶೇರ್ ಸಿಟಿ ಸರ್ವಿಸ್ ಅನ್ನ ಖರೀದಿ ಮಾಡಿದರು. ಇದೇ ಕಾರಣಕ್ಕಾಗಿ 20ನೇ ವರ್ಷಕ್ಕೆ ಅವರು ಅವರ ಟೀಚರ್ ಗಿಂತಲೂ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ರು. ನೋಡಿ, ಜನ ಅನೇಕ ಬಾರಿ ವಾರೆನ್ ಬಫೆಟ್ ಅವರ ಇನ್ವೆಸ್ಟಿಂಗ್ ಸ್ಕಿಲ್ಸ್ ಅನ್ನ ಅವರ ಶ್ರೀಮಂತಿಕೆಯ ರಹಸ್ಯ ಅಂತ ಅನ್ಕೊಳ್ತಾರೆ. ಆದ್ರೆ ಅವರ ಹತ್ತಿರ ಇನ್ವೆಸ್ಟ್ಮೆಂಟ್ ಮಾಡಲು ಹಣವೇ ಇರ್ತಾ ಇರ್ಲಿಲ್ಲ ಅಂದ್ರೆ ಅವರು ಕೋಟ್ಯಾಧಿಪತಿ ಹೇಗೆ ಆಗ್ತಾ ಇದ್ರು? ಮತ್ತೆ ಅದನ್ನ ಅವರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಯೇ ಸಂಪಾದನೆ ಮಾಡಿದರು. ಅದಕ್ಕೆ ನೀವು ಕೂಡ ಇದೇ ತರ ಕ್ಲಿಯರ್ ಲಾಂಗ್ ಟರ್ಮ್ ಪ್ಲಾನ್ ತಗೊಂಡು ಸಣ್ಣ ಬಿಸ್ನೆಸ್ ಗಳಿಂದ ತಮ್ಮ ಜರ್ನಿ ಪ್ರಾರಂಭ ಮಾಡಬಹುದು. ನಂತರ ಅದನ್ನ ಡೈವರ್ಸಿಫೈ ಮಾಡಿ ವಾರೆನ್ ಬಫೆಟ್ ತರ ದೊಡ್ಡ ಬಿಸ್ನೆಸ್ ಪ್ರಾರಂಭ ಮಾಡಬಹುದು. ಪಾಯಿಂಟ್ ನಂಬರ್ 3, ಅಗ್ರಿಕಲ್ಚರಲ್ ಲ್ಯಾಂಡ್. ನೋಡಿ, ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಒಂದು ಸ್ಟೇಬಲ್ ಅಸೆಟ್ಸ್ ರೂಪದಲ್ಲಿ ನೋಡಲಾಗುತ್ತೆ. ಇದು ನಿಮಗೆ ಪ್ಯಾಸಿವ್ ಇನ್ಕಮ್ ತಂದು ಕೊಡುತ್ತೆ ಮತ್ತೆ ಇದರ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ 2050ರವರೆಗೆ ವರ್ಲ್ಡ್ ಪಾಪ್ಯುಲೇಷನ್ 9.8 ಬಿಲಿಯನ್ಸ್ ಆಗಬಹುದು. ಇದರ ಅರ್ಥ ಫುಡ್ ಐಟಮ್ಸ್ ನ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಇದರಿಂದ ಅಗ್ರಿಕಲ್ಚರಲ್ ಲ್ಯಾಂಡ್ ನ ಡಿಮ್ಯಾಂಡ್ಸ್ ಜಾಸ್ತಿ ಆಗುತ್ತೆ. ಏಕೆಂದ್ರೆ ತರಕಾರಿ ಮತ್ತೆ ಬೆಳೆಗಳ ಡಿಮ್ಯಾಂಡ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಡಿಷನಲಿ ಸಸ್ಟೈನಬಲ್ ಫಾರ್ಮಿಂಗ್ ಮತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ನ ಕಡೆಗೆ ಜನರ ಆಸಕ್ತಿ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ಅಗ್ರಿಕಲ್ಚರಲ್ ಲ್ಯಾಂಡ್ ಡಿಮ್ಯಾಂಡ್ ಹೆಚ್ಚಿಸ್ತಾ ಇದೆ. ಅಂದ್ರೆ ಈ ಅಸೆಟ್ಸ್ ನಲ್ಲಿ ಇನ್ವೆಸ್ಟ್ ಮಾಡುವುದು ಕೂಡ ಭವಿಷ್ಯದಲ್ಲಿ ಲಾಭದಾಯಕ ಆಗಿದೆ. ಮತ್ತೆ ಇದೊಂದು ಫಿಸಿಕಲ್ ಅಸೆಟ್ಸ್ ಆಗಿದ್ದು ಸ್ಟಾಕ್ಸ್ ಮತ್ತೆ ಬಾಂಡ್ಸ್ ನ ಹಾಗೆ ಇದರ ವ್ಯಾಲ್ಯೂ ಮಾರ್ಕೆಟ್ ಟ್ರೆಂಡ್ಸ್ ನ ಹಾಗೆ ಏರಿಳಿತ ಆಗೋದಿಲ್ಲ. ನೋಡಿ, ಅಗ್ರಿಕಲ್ಚರಲ್ ಲ್ಯಾಂಡ್ ನಿಮ್ಮ ಹಣದ ವ್ಯಾಲ್ಯೂವನ್ನು ಸರಿಯಾಗಿ ಸ್ಟೋರ್ ಮಾಡುತ್ತೆ. ಬೆಲೆ ಏರಿಕೆಯಲ್ಲೂ ನೋಡಿ, ಅಗ್ರಿಕಲ್ಚರಲ್ ಲ್ಯಾಂಡ್ ಇದೇ ಕಾರಣಕ್ಕಾಗಿ ಒಂದು ಅಟ್ರಾಕ್ಟಿವ್ ಅಸೆಟ್ ಆಗಿದೆ. ನೀವು ಇದರಲ್ಲಿ ಬೆಳೆ ಬೆಳೆದು ಮಾರಾಟ ಮಾಡಬಹುದು, ಇಲ್ಲ ಜಮೀನು ಬಾಡಿಗೆ ನೀಡಿ ಸಂಪಾದನೆ ಮಾಡಬಹುದು. ಅಷ್ಟೇ ಅಲ್ಲ, ಇದರ ವ್ಯಾಲ್ಯೂ ಸಹ ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ದೇಶದಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ನ ಬೆಲೆ ತುಂಬಾ ವೇಗವಾಗಿ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ 5 to 15% ಮಧ್ಯೆ ಜಮೀನಿನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಮತ್ತೆ ಡಿಪೆಂಡ್ ಆಗುತ್ತೆ ಲ್ಯಾಂಡ್ ಯಾವ ಏರಿಯಾದಲ್ಲಿ ಇದೆ ಅನ್ನೋದು. ಫ್ಯೂಚರ್ ಪೊಟೆನ್ಷಿಯಲ್ ಬಗ್ಗೆ ಮಾತಾಡುವುದು ಆದರೆ ಗ್ಲೋಬಲ್ ಪಾಪ್ಯುಲೇಷನ್ ನ ಹೆಚ್ಚಳ, ನಗರಗಳ ವಿಸ್ತರಣೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಡಿಮ್ಯಾಂಡ್ಸ್ ಅನ್ನ ಹೆಚ್ಚಿಸುತ್ತೆ. ಮತ್ತೆ ನಾರ್ಮಲ್ ಭೂಮಿ ಜೊತೆಗೆ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ನ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಏನೇ ಆದ್ರೂ ಅಗ್ರಿಕಲ್ಚರಲ್ ಲ್ಯಾಂಡ್ ಒಂದು ಇಂತಹ ಅಸೆಟ್ಸ್ ಆಗಿದೆ. ಅಂಥದೇ ಪರಿಸ್ಥಿತಿಯಲ್ಲೂ ಬ್ಯಾಂಕಿನಕ್ಕಿಂತ ಜಾಸ್ತಿ ನಿಮ್ಮ ಹಣವನ್ನು ಗ್ರೋ ಮಾಡುತ್ತೆ. ಮತ್ತೆ ಬ್ಯಾಂಕಿನಲ್ಲಿ ಹಣ ಇಡೋದಕ್ಕಿಂತ ಇದು ಸೇಫ್ ಆಗಿದೆ. ಏಕೆಂದ್ರೆ ಒಂದ್ಸಲ ಜಮೀನು ನಿಮ್ಮ ಹೆಸರಿಗೆ ಆದ್ರೆ ಅದನ್ನ ನಿಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಆಗೋದಿಲ್ಲ. ಪಾಯಿಂಟ್ ನಂಬರ್ 4, ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ ಅಂಡ್ ಇಂಡೆಕ್ಸ್ ಫಂಡ್. ನೋಡಿ, ಈ ಅಸೆಟ್ಸ್ ನೇರವಾಗಿ ಬ್ಯಾಂಕಿನಕ್ಕಿಂತಲೂ ಜಾಸ್ತಿ ರಿಟರ್ನ್ ತಂದು ಕೊಡುತ್ತೆ. ಆದರೆ ಜಾಸ್ತಿ ಜನರ ಮನಸ್ಸಿನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ರಿಸ್ಕಿ ಸ್ಥಾನ ಆಗಿದೆ. ತಮ್ಮ ಹಣವನ್ನು ಇಡಲು ಅನ್ಕೊಳ್ತಾರೆ. ಆದ್ರೆ ಈ ಮಾತು ಕೇವಲ ಅರ್ಧ ಸತ್ಯ. ಏಕೆಂದ್ರೆ ವಿಥೌಟ್ ಪ್ಲಾನಿಂಗ್ ನೀವು ಏನೇ ಮಾಡಿದರೂ ಅದು ರಿಸ್ಕಿಯೇ ಆಗಿರುತ್ತೆ. ಆದರೆ ನೀವು ಪ್ಲಾನಿಂಗ್ ನ ಜೊತೆಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಲಾಭ ಪಡೆಯಬಹುದು. ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಲಾಭದ ಬಗ್ಗೆ ತಿಳಿಯೋಣ ಬನ್ನಿ. ಒಂದು ಹೈಯರ್ ರಿಟರ್ನ್. ನೋಡಿ, ಸೆನ್ಸೆಕ್ಸ್ ಕಳೆದ 20 ವರ್ಷದ ರಿಟರ್ನ್ ಅರೌಂಡ್ 15% ಆಗಿದೆ. 2, ಕಂಪೌಂಡಿಂಗ್. ನೋಡಿ, ಸ್ಟಾಕ್ ಮಾರ್ಕೆಟ್ ನಲ್ಲಿ ಕಂಪೌಂಡಿಂಗ್ ಇಂಟ್ರೆಸ್ಟ್ ಕೆಲಸ ಮಾಡುತ್ತೆ. ಇದರಿಂದ ಹಣ ತುಂಬಾ ವೇಗವಾಗಿ ಗ್ರೋ ಆಗ್ತಾ ಇರುತ್ತೆ. ಒಂದ್ ವೇಳೆ ನೀವು ಕೆಲವು ವರ್ಷಗಳ ಸಲುವಾಗಿ ಶೇರ್ ಅಥವಾ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಗಳನ್ನ ಹೋಲ್ಡ್ ಮಾಡಿದರೆ ಹಣ ಎಷ್ಟು ವೇಗವಾಗಿ ಜಾಸ್ತಿ ಆಗುತ್ತೆ ಅಂದ್ರೆ ಇದು ನಿಮಗೆ ನಂಬಲು ಅಸಾಧ್ಯ. ಉದಾಹರಣೆಗೆ, ನೀವು 1 ಲಕ್ಷ ರೂಪಾಯಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮ್ಗೆ 15% ರಿಟರ್ನ್ ಸಿಗುತ್ತೆ ಪ್ರತಿ ವರ್ಷ. ಮತ್ತೆ ನೀವು 30 ವರ್ಷದ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಹಣ ಈ ತರ ಜಾಸ್ತಿ ಆಗುತ್ತೆ. ಮೊದಲ 5 ವರ್ಷ ನಿಮ್ಮ ಪೋರ್ಟ್ಫೋಲಿಯೋ 1 ಲಕ್ಷದಿಂದ ಜಾಸ್ತಿ ಆಗಿ ಕೇವಲ 2 ಲಕ್ಷ ಆಗಿರುತ್ತೆ. ಅದೇ ನೀವು ಕೊನೆಯ 25 ರಿಂದ 35 ವರ್ಷವನ್ನು ನೋಡಿದಾಗ ಅಂದ್ರೆ 25ನೇ ವರ್ಷಕ್ಕೆ ನಿಮ್ಮ ಹತ್ತಿರ 33 ಲಕ್ಷ ರೂಪಾಯಿ ಆಗಿರುತ್ತೆ. ಅದೇ 30ನೇ ವರ್ಷಕ್ಕೆ 66 ಲಕ್ಷ ರೂಪಾಯಿ ಆಗಿರುತ್ತೆ. ಅಂದ್ರೆ ಮೊದಲ 5 ವರ್ಷದಲ್ಲಿ ನೀವು ಕೇವಲ 1 ಲಕ್ಷ ಅಷ್ಟೇ ಸಂಪಾದನೆ ಮಾಡಿದ್ದೀರಿ. ಆದ್ರೆ ಉಳಿದ 25 ರಿಂದ 30ನೇ ವರ್ಷಕ್ಕೆ ನೇರವಾಗಿ 33 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀರಾ.
ಮತ್ತೆ ಇದರ ಪ್ರತಿಯೊಂದು ವರ್ಷದಲ್ಲೂ ನೀವು ಲಕ್ಷ ಸಂಪಾದನೆ ಮಾಡ್ತಾ ಇರ್ತೀರಾ. ಅಂದ್ರೆ ಕೇವಲ ಒಂದು ವರ್ಷದಲ್ಲಿ ನೇರವಾಗಿ 10 ಲಕ್ಷ ಸಂಪಾದನೆ ಮಾಡಿರ್ತೀರಾ, ನಂತರ 11 ಲಕ್ಷ ಮತ್ತೆ ನೀವು ಇದೇ ತರ ಸಂಪಾದನೆ ಮಾಡ್ತಾ ಇರ್ತೀರಾ. ಮತ್ತೆ ಇದಾಗಿತ್ತು ಪವರ್ ಆಫ್ ಕಂಪೌಂಡಿಂಗ್ ನ ನಿಜವಾದ ಪವರ್. ಮತ್ತೆ ನಾನು ಹೇಳಿರುವ ಉದಾಹರಣೆ ಮ್ಯೂಚುವಲ್ ಫಂಡ್ ಮತ್ತೆ ಇಂಡೆಕ್ಸ್ ಫಂಡ್ ನ ಆವರೇಜ್ ರಿಟರ್ನ್ ಆಗಿವೆ. ಒಂದ್ ವೇಳೆ ನೀವು ಇಂಡಿವಿಜುವಲ್ ಶೇರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲಿಂದ ನೀವು ಹೈಯರ್ ರಿಟರ್ನ್ಸ್ ಕೂಡ ಪಡೆಯಬಹುದು. ಮತ್ತೆ ಅಲ್ಲಿ ಕಂಪೌಂಡಿಂಗ್ ಇನ್ನು ಜಾಸ್ತಿ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ನೀವು 15% ರಿಟರ್ನ್ ತಗೊಳ್ತಾ ಇದ್ರೆ ಇಲ್ಲಿ ನೀವು 20% ರಿಟರ್ನ್ ಪಡೆಯಬಹುದು. ಮತ್ತೆ ಮೊದಲು ನಿಮಗೆ 30 ವರ್ಷಗಳ ನಂತರ 66 ಲಕ್ಷ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕಾಣ್ತಾ ಇತ್ತು, ಅದು ಈಗ 2,37 ಲಕ್ಷ ರೂಪಾಯಿ ಆಗಿ ಕಾಣಿಸ್ತಾ ಇರುತ್ತೆ. ಈಗ ಗೊತ್ತಾಯ್ತಾ ಕೇವಲ 5% ರಿಟರ್ನ್ ನಿಂದ ಎಷ್ಟು ದೊಡ್ಡ ವ್ಯತ್ಯಾಸ ಆಯಿತು ಅಂತ ಲಾಂಗ್ ಟರ್ಮ್ ರಿಟರ್ನ್ಸ್ ನಲ್ಲಿ. ಮತ್ತೆ ಇದೇ ಆಗಿದೆ ಪವರ್ ಆಫ್ ಕಂಪೌಂಡಿಂಗ್ ನ ಅಸಲಿ ಚಮತ್ಕಾರ. ಆದರೆ ತುಂಬಾ ಜನ ಇದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ, ಮತ್ತೆ ಸಮಯ ಇರುವಾಗಲೇ ಒಳ್ಳೆಯ ನಿರ್ಧಾರ ತಗೊಳ್ಳೋದಿಲ್ಲ, ನಂತರ ಪಶ್ಚಾತ್ತಾಪ ಪಡ್ತಾರೆ. ನೋಡಿ, ವಾರೆನ್ ಬಫೆಟ್ ಕೂಡ ಇದನ್ನೇ ಮಾಡಿದರು. ಅವರು 80 ವರ್ಷದವರೆಗೆ ತಮ್ಮ ಹಣವನ್ನು 20% ನಿಂದ ಕಂಪೌಂಡ್ ಆಗಲು ಬಿಟ್ಟಿದ್ದರು. ಅದಕ್ಕೆ ಅವರು ಇವತ್ತು ಬಿಲಿನಿಯರ್ ನ ಲಿಸ್ಟ್ ನಲ್ಲಿ ಟಾಪ್ 10th ರ್ಯಾಂಕ್ ನಲ್ಲಿ ಬರ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಆ 4 ಪವರ್ಫುಲ್ ಅಸೆಟ್ಸ್. ಆಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.